ಪಾಯಿಂಟ್ ಮಾಡ್ತು, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಫಿಕ್ಸ್ ಅಪ್ ದಿ ಫೀಸ್ ಫಾರ್ ದಿ ಆರ್ಬಿಟ್ರೇಟರ್ಸ್. ಆರ್ಬಿಟ್ರೇಟರ್ ಮಸ್ಟ್ ಟೇಕ್ ದಿಸ್ ಓನ್ಲಿ ಫೀಸ್. ಸೆಕ್ಷನ್ 17 ಸೆಕ್ಷನ್ 11 ಸಬ್ ಕ್ಲಾಸ್ 7. ನಿಮಗೆ 17 ಹೇಳಿದೆ, 9 ಹೇಳಿದೆ. 17 ಏನು? ಇಂಟ್ರಿ ಮಾಡ್ರನ್ನ ಆರ್ಬಿಟ್ರೇಟರೇ ಪಾಸ್ ಮಾಡ್ಬೋದು. ಆರ್ಬಿಟ್ರೇಟರ್ ಇಸ್ ಎಂಪವರ್ ಟು ಪಾಸ್ ಇಂಟ್ರಿ ಆರ್ಡರ್ ಎಗ್ನೆಸ್ಟ್ 9 ಸೆಕ್ಷನ್ 9. ಅದನ್ನು ಹೋಗಬೇಕಾಗಿಲ್ಲ. ಡೋಂಟ್ ಗೋ ಟು ದ ಸಿವಿಲ್ ಕೋರ್ಟ್, ಐ ವಿಲ್ ಪಾಸ್ ದಿ ಆ್ಯಂಡ್ ಯು ಕ್ಯಾನ್ ಐ ವಿಲ್ ಡೈರೆಕ್ಟ್ ಟು ಎನ್ಫೋರ್ಸ್ ಇಟ್. ಆ ಪವರ್ ಇದೆ ನನಗೆ, ನನ್ನ ಹತ್ರನೇ ಮಾಡ್ಕೊಳ್ಳಿ, ಅಲ್ಲಿಗೆ ಹೋಗಬೇಡಿ, ಎರಡೆರಡು ಪ್ರೊಸೀಡಿಂಗ್ ಆಗೋದಿಲ್ಲ ಅಂತ ಅವನು ರಿಜೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 11 ಸಬ್ ಕ್ಲಾಸ್ 7 ಪ್ರೊವೈಡ್ಸ್ ದಟ್ ದ ಡಿಸಿಷನ್ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಆರ್ಬಿಟ್ರೇಟರ್ ಥ್ರೂ ಡಿಫಾಲ್ಟ್ ಪ್ರೊಸೀಜರ್. ಐ ಸ್ಟಾಪ್ ಹಿಯರ್. ಇನ್ನು 5 ನಿಮಿಷ. ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್ ಅಂತ ಮಾಡಿದ್ರು. ಇದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದೆಲ್ಲ ಬಿಟ್ಬಿಡಿ ಅಮೆಂಡ್ಮೆಂಟ್ಸ್ ಎಲ್ಲ. ಈಗ ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಷನ್ ಅಂತ ಮಾಡಿದ್ದಾರೆ. ಮೊದಲು ನಮ್ಮದು ICIDR ಅಂತ ಇತ್ತು, ಅಲ್ಲಿ ಸೆಕ್ರೆಟರಿ ಆಗಿತ್ತು. ದಟ್ಸ್ ಎ ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಷನ್, ಆರ್ಬಿಟ್ರಾಲ್ ಇನ್ಸ್ಟಿಟ್ಯೂಷನ್ ಅದು. ಆಮೇಲೆ ಇಲ್ಲಿ IAC ಅಂತ ಇದೆ, ಇಂಡಿಯನ್ ಆರ್ಬಿಟ್ರೇಷನ್ ಅಂತ ಇದೆ, ಸೆಂಟರ್ ಅಂತ ಇದೆ, ಡೆಲ್ಲಿನಲ್ಲಿದೆ. ಅದೂ ಒಂದು ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್. ಆದರೆ ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟು ಅವರೇ ಡಿಫಾಲ್ಟ್ನಲ್ಲಿ, ಬೈ ಡಿಫಾಲ್ಟ್ ಅಂತೀವಲ್ಲ ನೀವು ಮೊಬೈಲ್ನಲ್ಲೇ, ನಾನು ಬೈ ಡಿಫಾಲ್ಟ್ ಅದು ಬಂತು ಅಂತ. ಹಾಗೆ ಬೈ ಡಿಫಾಲ್ಟ್ ದಿಸ್ ಅಮೆಂಡ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಬೈ ಡಿಫಾಲ್ಟ್. ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್ ಆಸ್ ಅ ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಷನ್ ಕ್ಯಾನ್ appoint arbitrator without sending the petition before the CMP or High Court or wherever. The institution head himself, he will issue the notice by collecting the notice from both the parties. He will issue or he will appoint the arbitrator by sending the proposal to the retired judges or the technicians or the specialist. ಈ ಇನ್ಸ್ಟಿಟ್ಯೂಷನ್ ಹೆಡ್ ಅವರೇ ಮ್ಯಾನೇಜರು, ಅವರಲ್ಲೇ ಒಬ್ಬರು CEO ಮಾಡ್ಕೊಂಬಿಟ್ಟಿರ್ತಾರೆ. ಅವರು ನೀವಿಬ್ಬರು ಎಲ್ಲ ಪಾರ್ಟೀಸ್ ಯಾರ್ಯಾರು ನೋಡಿ ಬಂದಿದ್ದಾರೆ, ನಾನು ಈ ರಿಟೈರ್ಡ್ ಜಡ್ಜಸ್ಸನ್ನು ಲಿಸ್ಟು ನಾವೊಂದು ಮಾಡ್ಕೊಂಡಿದ್ದೀವಿ, ನಮ್ಮ ಹತ್ರ ಒಂದು ಲಿಸ್ಟ್ ಇದೆ, ನಾವು ಇಂಥವರನ್ನೇ ಕೊಡೋದು ನಾವೆಲ್ಲ, ಇವರೆಲ್ಲ ತುಂಬ ಇಂಪಾರ್ಟೆಂಟು, ಬಟ್ ವಿ ಚಾರ್ಜ್ ಮೋರ್ ನಾಟ್ ಲೈಕ್ ಶೆಡ್ಯೂಲ್ 4. ನಾವೇ ಒಂದಿಷ್ಟೇ ಹೋಗೋದು, ನಾವು 10 ಲಕ್ಷ ಆಗುತ್ತೆ, 2 ಕೋಟಿ ಇದ್ದರೆ ಕ್ಲೈಮು 10 ಲಕ್ಷ. ಆದರೆ ನಮ್ಮ ಹತ್ರ ಒಳ್ಳೆ ಆರ್ಬಿಟ್ರೇಟರ್ಸ್ ಇದ್ದಾರೆ, ಕ್ರೀಮ್ ಆರ್ಬಿಟ್ರೇಟರ್ಸ್, ವಿ ಅಪಾಯಿಂಟ್. ಇಫ್ ಯು ಗಿವ್ ಕನ್ಸೆಂಟ್ ಐ ವಿಲ್ ಅಪಾಯಿಂಟ್ ದಟ್ ಒನ್. ನಮ್ಮದು ಇದೇ ರೀತಿ 90 ಡೇಸ್ನಲ್ಲೇ ಎಂಟ್ರಿ ಮಾಡ್ರು, ಇದೇ ರೀತಿ 12 ಮಂತ್ಸ್ನಲ್ಲೇ ಆಗಬೇಕು. ಅಮೆಂಡ್ಮೆಂಟ್ ಆಯಿತು. ಏನಂತ? ಒಂದು ಅವಾರ್ಡ್ ಆರ್ಬಿಟ್ರೇಟರ್ ಶುಡ್ ನಾಟ್ ಟೇಕ್ ಮೋರ್ ದ್ಯಾನ್ 12 ಮಂತ್ಸ್ ಟು ಪಾಸ್ ದಿ ಅವಾರ್ಡ್. ಆಮೇಲೆ ಯೋಚನೆ ಮಾಡಿದ್ರು, ಅಯ್ಯೋ ಎಲ್ಲ ಆಗುತ್ತೆ, ಏನೋ ಪಾಪ ಜ್ವರ ಬಂದುಬಿಟ್ಟಿದ್ರೆ, ಕೊರೋನಾ ಬಂದುಬಿಟ್ಟಿದ್ರೆ ಆರ್ಬಿಟ್ರೇಟರ್. ಓಕೆ, ಎಕ್ಸ್ಟೆಂಡ್ ಅನದರ್ 2 ಮಂತ್ಸ್, 60 days, grant extension. Thereon, they must go to the court and get the permission for further extension. You got it? The amendment was made in 2015 is that is appointment of arbitrator. Andre passing the award within 12 months, within 1 year. Thereon, they can extend another 2 months to complete the proceeding and to pass the award. Otherwise, they can go back to the court and get the permission for extension. ಅರ್ಥ ಆಯ್ತಾ? ಇದು ಆರ್ಬಿಟ್ರೇಷನ್ ಅಮೆಂಡ್ಮೆಂಟ್ನಲ್ಲಿ ಹೊಸದಾಗಿ ಬಂದಿರೋದು. ಏನಂದರೆ 1 ವರ್ಷದಲ್ಲೇ ಮಾಡಿಬಿಡಬೇಕು, ಅವಾರ್ಡ್ ಪಾಸ್ ಮಾಡಬೇಕು, ಇಲ್ಲದ್ರೆ ಇನ್ನು 2 ತಿಂಗಳು ಎಕ್ಸ್ಟೆನ್ಷನ್ ತೊಗೋಬೋದು. ಮೊದಲಿರಲಿಲ್ಲ ಅದು, ಅವರು 5 ವರ್ಷ ತೊಗೊಳ್ತಾಯಿದ್ರು ಮೊದಲು. ಸೆಕ್ಷನ್ 12 ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಏನಂತ? Now when a person is approached in connection with the possible appointment as arbitrator, he is required to disclose in writing the existence of any relationship or interest. ನಾನು ಆರ್ಬಿಟ್ರೇಟರ್, ಈ ಇಬ್ಬರು ಪಾರ್ಟಿಗೆ ನನಗೇನು ಸಂಬಂಧ ಅಂತ ಅವರು ರೈಟಿಂಗ್ನಲ್ಲಿ ಕೊಡಬೇಕು. ಈಗ ಸೆಕ್ಷನ್ 12ನಲ್ಲಿ ನಮ್ಮ ಚಿಕ್ಕಪ್ಪನ ಮಗ, ಅವನ ಪಾರ್ಟಿ, ಅವನು ಯಾರೋ ನನಗೆ ಗೊತ್ತಿಲ್ಲ, ಇಬ್ಬರು ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪನ ಮಗ ಅವನು ಬಂದಿದ್ದಾನೆ ಈ ಕೇಸ್ಗೆ, ಅವನು ನನಗೆ ಪರ್ಮಿಷನ್ ಕೊಟ್ಟಿದ್ದಾನೆ, ಆಪೋಸಿಟ್ ಪಾರ್ಟಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಈವನ್ ದೋ ಹೀ ಈಸ್ ಮೈ ಕ್ಲೋಸ್ ರಿಲೇಟಿವ್, ಐ ಆಮ್ ರೆಡಿ ಟು ಟೇಕ್ ಬಿಕಾಸ್ ಆಫ್ ಕನ್ಸರ್ನೆನ್ಸ್ ಬಿಟ್ವೀನ್ ದಿ 2 ಪಾರ್ಟೀಸ್. ಚಿಕ್ಕಪ್ಪನ ಮಗ ಅಂತ ಗೊತ್ತಿದ್ದೂ ನಾನು ಮಾಡ್ತಾ ಇದ್ದೀನಿ, ಇದನ್ನು ರೈಟಿಂಗ್ನಲ್ಲಿ ತೊಗೊಳ್ತಿದ್ದೀನಿ, ಅದು ಆಪೋಸಿಟ್ ಪಾರ್ಟಿಗೆ ಕನ್ವೆ ಮಾಡಿದ್ದೀನಿ. ದೇರ್ ಈಸ್ ನೋ ಆಂಬಿಗ್ಯುಟಿ. ನಿಮ್ಗೆ ಅರ್ಥ ಆಯ್ತಾ?
You got it, the point where the question of fraud won't arise in this. Earlier the fraud was a very important clause or the issue that went up to the Supreme Court. Fraud ಇವನು ಹೇಳಲೇ ಇಲ್ಲ, ಇವರು ಅಕ್ಕನ ಮಗ ಇವನು ಒಳಗೊಳಗೆ ಅವಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಮೆರಿಟ್ ಮೇಲೆ ಆಗಿದ್ರು ಅವನು ಹಂಗೆ ಹೇಳ್ತಾನೆ, ಯಾಕಂದರೆ ಅದೊಂದು ಚಾನ್ಸ್ ಟು ಗೋ ಫಾರ್ ಆನ್ ಅಪೀಲ್ ಅಂಡರ್ ಸೆಕ್ಷನ್ 36 and 34. Relationship, one has to disclose and get the consent by both the parties that if you have confidence in me, even though he's my relative, close relative, I will continue. Like that, the communication has to come and record into the procedural factors. Yes. On his own he cannot. He must communicate to the both the parties, and he must get the consent from both the parties. He is my relative. Claimant is my relative. Respondent is not my relative. But is there any objection that he has to question the opposite party, the respondent? If both the parties agree, he will continue. He has to disclose. That is the section 12. Institutional arbitration, there is no prescribed qualifier, but he must get permission from the central government to set up the institutional arbitration. That is Indian Council Arbitration is there. ICA ಅಂತ ಒಂದು ಮಾಡಿದ್ದಾರೆ. Indian Council of Arbitration ಅಂತ ಮಾಡಿದ್ದಾರೆ ಹೊಸದಾಗಿ. ದಟ್ ಈಸ್ ದೇರ್ ಇನ್ 2019 ಅಮೆಂಡ್ಮೆಂಟ್. ದಟ್ ಈಸ್ ದೇರ್ ಇನ್ 2000. ಅದು ಅವಾಗಿರಲಿಲ್ಲ. ಅವ್ರು ಒಳ್ಳೆ ಕ್ವಶನ್ ಕೇಳಿದರು, ಆವಾಗಿರಲಿಲ್ಲ. ಆಮೇಲೆ ಬುದ್ಧಿ ಬಂತು ಅವರಿಗೆ. ನಾವು ಸುಮ್ಮನೆ ಡಿಸಿಗ್ನೇಟೆಡ್ ಇನ್ಸ್ಟಿಟ್ಯೂಷನ್ ಅಂದ್ಬಿಟ್ವಿ, ಯಾರು ಬೇಕಾದರೂ ಆಗ್ಬಿಡ್ಬೋದಾ, ರೋಡಲ್ಲಿ ಹೋಗೋನು ಒಂದು ಮಾಡ್ಬೋದು, ಬರೀ ಒಂದು 10 ಮೆಂಬರ್ಸ್ ಯಾರೋ ಸೇರ್ಕೊಂಡ್ಬಿಟ್ಟು ಅಡ್ವೊಕೇಟ್ಸು ನಾನು ಒಂದು ಮಾಡ್ತೀನಿ ಅಂದ್ಬಿಡ್ಬೋದು. ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಗಿವ್ ಅ ಕಾರ್ಡ್. ದೇರ್ ಫೋರ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಸೆಟ್ ಅಪ್ Indian Council of Arbitration, ICA, where the CEO must be a chairperson, has been a judge of the Supreme Court, Chief Justice of the High Court, or Judge of the Supreme Court. ಅವರು ಆಗಿರಬೇಕಲ್ಲಿ. ಅವ್ರನ್ನ ಚೇರ್ಪರ್ಸನ್ ಮಾಡಿದ್ದಾರೆ ಇವಾಗ. ಅದ್ರ ಕೆಳಗಡೆ ಮೆಂಬರ್ಸ್ ಯಾರು? ಒಬ್ಬ ಚಾರ್ಟರ್ಡ್ ಅಕೌಂಟೆಂಟು, ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟು, ಆಮೇಲೆ ಇಂಡಿಯನ್ ಲೀಗಲ್ ಇದಿದೆ ನೋಡಿ, ILS ಇದೆ ನೋಡಿ, ಸರ್ವಿಸ್, ಇಂಡಿಯನ್ ಲೀಗಲ್ ಸರ್ವಿಸ್, ಅದರಲ್ಲಿ ಕ್ವಾಲಿಫೈ ಆಗಿರೋನ್ನ ಒಬ್ಬನ ಮೆಂಬರ್ ಮಾಡಿದ್ದಾರೆ ಅದರಲ್ಲಿ. ಆಮೇಲೆ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಕಮ್ಯುನಿಕೇಷನ್ ಇದೆಲ್ಲ ಜ್ಯೂರಿಸ್ಡಿಕ್ಷನ್, ಅವರು ಪಾರ್ಲಿಮೆಂಟಿಂದ ಒಬ್ಬರನ್ನ ಮಾಡಿದ್ದಾರೆ. ಆಮೇಲೆ ರಿಟೈರ್ಡ್ ಸೀನಿಯರ್ ಮೋಸ್ಟ್, ಆಮೇಲೆ ರಿಟೈರ್ಡ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವರು ಮೆಂಬರನ್ನು ಮಾಡ್ಬೋದು. ಹಾಗೆ ಒಂದು ಸೆಟಪ್ ಮಾಡಿದ್ದಾರೆ. 12 ಮೆಂಬರ್ಸ್ ಏನೋ ಮಾಡಿದ್ದಾರೆ, ಅದಿನ್ನೂ ಎಕ್ಸ್ಟೆಂಡ್ ಆಗ್ತಾ ಇದೆ. ICA ಅವ್ರು ಯಾರು ಇಂಡಿಯನ್ ಕೌನ್ಸಿಲ್ ಆಫ್ ಆರ್ಬಿಟ್ರೇಷನ್ನು ಗಿವ್ ಅಕಾರ್ಡ್ ಆರ್ ದ ಪರ್ಮಿಷನ್, ದಟ್ ಅಸೋಸಿಯೇಷನ್ ಆರ್ ದಿ ಆರ್ಗನೈಸೇಷನ್ ವಿಲ್ ಬಿಕಮ್ ದಿ ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್. ಅದರ್ವೈಸ್ nobody has power or empowered to open or commence or continue the proceedings as has won. So that is the funny of this amendment. 2019 amendment ಅಲ್ಲಿ ಬಂತದ್ದು. ನೆಕ್ಸ್ಟ್ 23(2)A ಒಂದು ಮಾಡಿದರು. 23 ಸಬ್ ಕ್ಲಾಸ್ 2A ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಏನಂದರೆ, ಮೊದಲು ನಾನು ಕ್ಲೈಮ್ ಹಾಕ್ತೀನಿ, ರೆಸ್ಪಾಂಡೆಂಟು ಅವನ ಅಬ್ಜೆಕ್ಷನ್ ಹಾಕ್ತಾನೆ, ಅವನದೊಂದು ಸೆಟ್ ಬೇರೆ ಕೌಂಟರ್ ಕ್ಲೈಮ್ ಇರುತ್ತೆ. ಇಫ್ ಐ ಹ್ಯಾವ್ ಎ ಕೌಂಟರ್ ಕ್ಲೈಮ್, ದ ರೆಸ್ಪಾಂಡೆಂಟ್ ಇಫ್ ಹಿ ಹ್ಯಾಸ್ ಕೌಂಟರ್ ಕ್ಲೈಮ್ ಹಿ ಕ್ಯಾನ್ ಸೆಟ್ ಆಫ್. ಮೊದಲು ಸೆಟ್ ಆಫ್ ಇರಲಿಲ್ಲ, ಈಗ ಸೆಟ್ ಆಫ್ ಮಾಡ್ಕೋಬೋದು. ಸೆಟ್ ಆಫ್ ಆಫ್ ದಿ ಕ್ಲೈಮ್ ಎಲ್ಲನೂ ಏನಿದೆಯೋ ಅದನ್ನು ಮಾಡಿ ಕೌಂಟರ್ ಕ್ಲೈಮನ್ನು ಹಾಕ್ಕೊಂಡು ಸೆಟ್ ಆಫ್ ಮಾಡ್ಬೋದು. ಸೊ ದಟ್ ಈಸ್ ದೇರ್ ಇನ್ 23(2)A. ನೆಕ್ಸ್ಟು ಟೈಮ್ ಲಿಮಿಟ್ ಇಲ್ಲಿದೆ ನೋಡಿ. ಸೆಕ್ಷನ್ 29A. ಸೆಕ್ಷನ್ 29A ಹ್ಯಾಸ್ ಬಿನ್ ಇನ್ಸರ್ಟೆಡ್ ಇನ್ ದಿ ಆ್ಯಕ್ಟ್. ಆರ್ಬಿಟ್ರಲ್ ಟ್ರಿಬ್ಯುನಲ್ ಶೆಲ್ ಪಾಸ್ ದಿ ಅವಾರ್ಡ್ ವಿತಿನ್ 12 months. ನಾನು ಹೇಳಿದ್ನಲ್ಲ, 1 ವರ್ಷದಲ್ಲಿ ಪಾಸ್ ಮಾಡಬೇಕು. ಫ್ರಮ್ ದಿ ಡೇಟ್ ಆನ್ ವಿಚ್ ದಿ ಆರ್ಬಿಟ್ರೇಷನ್ ಟ್ರೈಬ್ಯುನಲ್ ಎಂಟರ್ಸ್ ಅಪ್ ಆನ್ ದಿ ರೆಫರೆನ್ಸ್. ಅದೇ CMP ಹಾಕ್ತಿರಲ್ಲ ರೆಫರೆನ್ಸ್, ಅದಾದಮೇಲೆ 1 ವರ್ಷದಲ್ಲಿ ಮಾಡಬೇಕು. ಹವೆವರ್ ಟ್ರೈಬ್ಯುನಲ್ ಮೇಟ್ ಎಕ್ಸ್ಟೆಂಡ್ ದಿ ಪೀರಿಯಡ್ ಬೈ ಎ ಮ್ಯಾಕ್ಸಿಮಮ್ ಆಫ್ 6 months ವಿತ್ ದಿ ಕನ್ಸೆಂಟ್ ಆಫ್ ದಿ ಪಾರ್ಟೀಸ್ ಟು ದಿ ಆರ್ಬಿಟ್ರೇಷನ್ ಅಗ್ರಿಮೆಂಟ್. ಅದ್ರ ಮೇಲೆ 6 months ಇರುತ್ತೆ. ಇನ್ನು 6 months ಕೊಟ್ಟಿರ್ತಾರೆ, ಬಟ್ ಪ್ರೊಸೀಡಿಂಗನ್ನು 2 monthsಲ್ಲಿ ಅದು ಅಡ್ಜರ್ಮೆಂಟ್ ಸಿಗದೆ ಇದ್ರೆ ನಿಮಗೇನು ಕೊಟ್ಟಿರ್ತಾರೆ ಇಂಟ್ರಿ ಮಾಡಿ, ಅದು ಮಾತ್ರ 12 months 2 months ಎಕ್ಸ್ಟೆಂಡ್ ಇರುತ್ತೆ. ಇದು ಅವಾರ್ಡು 6 months ಟೈಮ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ಈ ಅಮೆಂಡ್ಮೆಂಟ್ ಆಯಿತು. ಮತ್ತೆ ಏನಂತ, ಹವೆವರ್
the tribunal may extend the period of a maximum of 6 months with the consent of the parties to the arbitration agreement. But if still the award is not made, then the court has to prerogative extending the period beyond 18 months. The court will exercise this power to the application given by any of the parties after being satisfied. ಇಬ್ಬರು ಒಪ್ಪಿಗೆ ಕೊಡಬೇಕು. 1 ವರ್ಷ ಆಯಿತು, ಆಮೇಲೆ ಇನ್ನೂ 6 ತಿಂಗಳಾಯಿತು, ಅವಾರ್ಡ್ ಪಾಸ್ ಮಾಡಿಲ್ಲ, ಇನ್ನೂ 2 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತಾರೆ, 18 ಮಂತ್ಸ್. ಅದಾದಮೇಲೂ ಆವಾಗ ಏನು ಮಾಡಿದ್ರು, ಸಚ್ ಅಪ್ಲಿಕೇಶನ್ ಶಾಲ್ ಬಿ ಡಿಸೈಡೆಡ್ ಬೈ ದಿ ಕೋರ್ಟ್ ವಿತಿನ್ 60 days. ಅದನ್ನು ನಾನು ಹೇಳಿದ್ದು. ಇದನ್ನು 2 ತಿಂಗಳಲ್ಲಿ ಕೋರ್ಟ್ ವಿಲ್ ಡಿಸೈಡ್. 2 ತಿಂಗಳಲ್ಲಿ ಮಾಡಬೇಕು ಅದನ್ನು. ಇಲ್ವಾ, ಇವಾಗಲೇ 1.5 ವರ್ಷ ಆಗಿದೆ, ಇನ್ನು 2 ತಿಂಗಳ ಎಕ್ಸ್ಟೆನ್ಷನ್ನ ಕೇಳಿ ಮಾಡ್ಕೋಬೋದು. ಇಫ್ ದಿ ಕೋರ್ಟ್ ಫೈಂಡ್ಸ್ ದಟ್ ದಿ ಎಕ್ಸ್ಟೆನ್ಷನ್ ಈಸ್ ಬಿಕಾಸ್ ಆಫ್ ದ ಡಿಲೇ ಆನ್ ದಿ ಪಾರ್ಟ್ ಆಫ್ ದಿ ಆರ್ಬಿಟ್ರೇಟರ್, ದ ಕೋರ್ಟ್ ಮೇ ಆರ್ಡರ್ ರಿಡಕ್ಷನ್ ಇನ್ ದಿ ಫೀಸ್. ಇಲ್ಲಿ ಹೊಸಾದು ಮಾಡಿದ್ರು. ನಿಮ್ಗೇನು ಹೇಳಿದೆ, 1 ವರ್ಷದಲ್ಲಿ ಅವಾರ್ಡ್ ಪಾಸ್ ಮಾಡಬೇಕು, ಅದಾದಮೇಲೆ 6 ತಿಂಗಳ ಟೈಮ್ ಇರುತ್ತೆ, ಅದಾದಮೇಲೆ 2 ತಿಂಗಳಲ್ಲಿ ಕೋರ್ಟು 2 ತಿಂಗಳಲ್ಲಿ ಮತ್ತೆ 2 ತಿಂಗಳು ತೊಗೊಂಡು, ಯಾಕೆ ಅದರಲ್ಲಿ ಏನಾದರೂ ಆ ಆರ್ಬಿಟ್ರೇಟರ್ ನಿದ್ದೆ ಮಾಡ್ತಾ ಇದ್ದ 1 ವರ್ಷ ಸುಮ್ಮನೆ, ಆಮೇಲೆ ತೊಗೊಂಬಿಟ್ಟ ಇನ್ನು 6 ತಿಂಗಳಲ್ಲಿ. ರಿಟೈರ್ಡ್ ಜಡ್ಜಸ್ಸು ಪಾಪ ವಯಸ್ಸಾಗಿರುತ್ತೆ, ಅವರು ಇಲ್ಲ ನಮಗೆ ಕಾಯಿಲೆ ಏನು ಮಾಡಿ ಡಿಲೇ ಆಗ್ತಾ ಇರೋದು ಆರ್ಬಿಟ್ರೇಟರಿಂದ. ದೇರ್ಫೋರ್ ಅವ್ರಿಗೇನು ವಾಟ್ ಯು ಆರ್ ಗೋಯಿಂಗ್ ಟು ಗಿವ್ ಫೀಸ್ reduce by 10% or 20%, pay remaining amount to the arbitrator. That is a penalty for the arbitrator if any delay is there. ಅದು ಯಾವ ಸೆಕ್ಷನ್ನು? 29A. 1.5 ವರ್ಷ ಆದಮೇಲೂ 2 ತಿಂಗಳಾದಮೇಲೆ ಆ 2 ತಿಂಗಳಲ್ಲಿ ಜಡ್ಜ್ ನೋಡ್ತಾರೆ. ಅದೇ 2 months ಎಕ್ಸ್ಟೆನ್ಷನ್ ಅಂತ ಕೇಳಿದ್ದಾರೆ. ಆ 2 monthsನಲ್ಲಿ ಹೇಳ್ತಾರೆ ಹೀಗಿರಬೇಕು, ಆರ್ಬಿಟ್ರೇಟರಿಂದ ಆಗಿದೆ, ಅವ್ರ ಫೀಸ್ನಲ್ಲಿ ಡಿಡಕ್ಟ್ ಮಾಡಿ. ಮೊದಲು ಓರಲ್ ಹಿಯರಿಂಗು ಅದು ಇದು ಏನಿರಲಿಲ್ಲ, ಇವಾಗೆಲ್ಲ ಓರಲ್ ಹಿಯರಿಂಗ್ ಮೇಲೇ ಮಾಡ್ಬೋದು ಅನ್ನೋದು ಬಂತು. ಓರಲ್ ಹಿಯರಿಂಗೇ ಮಾಡಿಬಿಡಿ, ಎವಿಡೆನ್ಸ್ ಎಲ್ಲ ಕಂಪ್ಲೀಟಾಗಿ ಮಾಡಬೇಕು ಅಂತ ಏನಿಲ್ಲ ಅಂತ. ಅದನ್ನು ನಮ್ಮದು ನಾವೇನು ಹೇಳ್ತೀವಿ ಇಲ್ಲಿ ನಮ್ಮ ಸಿವಿಲ್ ಕೋರ್ಟ್ನಲ್ಲೂ ಇದೆಯಲ್ಲ, ಕೆಲವೆಲ್ಲ ಸಮ್ಮರಿ ಪ್ರೊಸೀಡಿಂಗ್ಸ್ ಮಾಡಿಬಿಡ್ತೀವಿ. ಆ ಸಮ್ಮರಿ ಪ್ರೊಸೀಡಿಂಗ್ಸ್ ಥರನೇ ಅಲ್ಲೂ ಮಾಡ್ಕೋಬೋದು, ನೀವು ಅದನ್ನು ಮಾಡ್ಬೋದಾಗಿಲ್ಲ. 34 ಸೆಕ್ಷನ್ 34 ಒಂದು ಅಮೆಂಡ್ ಆಯಿತು. ಏನಂದರೆ ಪಬ್ಲಿಕ್ ಪಾಲಿಸಿ ಅನ್ನೋದನ್ನು, ಅದರಲ್ಲಿ ಇದ್ರ ಮೇಲೆ ಅಪೀಲ್ಗೆ ಹೋಗ್ಬೋದು ಅನ್ನೋದಕ್ಕೆ. ಪಬ್ಲಿಕ್ ಪಾಲಿಸಿ ಮೀನ್ಸ್ ವಾಸ್ ನಾಟ್ ಕ್ಲಿಯರ್, ಇಟ್ ವಾಸ್ ನಾಟ್ ಕ್ಲಿಯರ್. ಯಾವುದರಲ್ಲಿ? ಇದರಲ್ಲಿ ಪಬ್ಲಿಕ್ ಪಾಲಿಸಿ ಮೇಲೆ ಈ ರೇಣು ಸಾಗರ್ ಅಂತ ಪವರ್ ಕಂಪನಿ ಇತ್ತು, ಅವರು ಪಬ್ಲಿಕ್ ಪಾಲಿಸಿ ಮೇಲೆ ಒಂದಷ್ಟು ಮಾಡಿದ್ರು. ಜನರಲ್ ಎಲೆಕ್ಟ್ರಿಕ್ ಕಂಪನಿ, ಇದನ್ನು 1994 ಸಪ್ಲಿಮೆಂಟ್ 1 SCCನಲ್ಲಿ ಸಿಗುತ್ತೆ, 644ನಲ್ಲಿ ಸಿಗುತ್ತೆ. ರೇಣು ಸಾಗರ್ ಪವರ್ ಕಂಪನಿ, ಜನರಲ್ ಎಲೆಕ್ಟ್ರಿಕ್ ಕಂಪನಿ ವರ್ಸಸ್ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಅಂದರೆ GEC ಅಂತ. ಇದನ್ನು 1994 ಸಪ್ಲಿಮೆಂಟ್ 1 SCC 644ನಲ್ಲಿ ದ ಅಪೆಕ್ಸ್ ಕೋರ್ಟ್ ಡಿಟರ್ಮೈನ್ಡ್ ದ ಟರ್ಮ್ ಪಬ್ಲಿಕ್ ಪಾಲಿಸಿ ಆಸ್ ಎನಿಥಿಂಗ್ ಕಾಂಟ್ರರಿ ಟು ಫಂಡಮೆಂಟಲ್ ಪಾಲಿಸಿ ಆಫ್ ಇಂಡಿಯನ್ ಲಾ, ದ ಇಂಟ್ರೆಸ್ಟ್ ಆಫ್ ಇಂಡಿಯಾ, ಜಸ್ಟಿಸ್ ಆಫ್ ಮೊರಾಲಿಟಿ. ಇದು 3 ಮೇಲೆ ಪಬ್ಲಿಕ್ ಪಾಲಿಸಿ ಇದ್ದರೆ ಅಪೀಲ್ ಕೊಡಿ, ಅಲೋ ಮಾಡಿ. ಇಲ್ಲದೆ ಪಬ್ಲಿಕ್ ಪಾಲಿಸಿ ಅನ್ನೋದು ಇಲ್ಲದೇ ಇದ್ದರೆ ರಿಜೆಕ್ಟ್ ಮಾಡಿ ಅಪೀಲನ್ನು ಅಂತ ಹೇಳ್ತಾರೆ 34ಅಲ್ಲಿ. ಏನು ಪಬ್ಲಿಕ್ ಪಾಲಿಸಿ ಅಂದರೆ ಎಲ್ಲರೂ ಅಪೀಲ್ ಎತ್ಕೊಂಡು ಹೋಗ್ಬಿಡೋರು. ಪಬ್ಲಿಕ್ ಪಾಲಿಸಿ ಇದೆ ಇದರಲ್ಲಿ, ಈ ಫಂಡಮೆಂಟಲ್ ರೈಟ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಆವಾಗ ಜಡ್ಜ್ ಹೇಳ್ತು ನೋ ನೋ ನೋ, ರೇಣು ಸಾಗರ್ನಲ್ಲಿ ಇದೆ ಪಬ್ಲಿಕ್ ಪಾಲಿಸಿ ಅಂದರೆ ಏನು ಅಂತ. ಅದು 3 ಇದ್ದರೆ ಮಾತ್ರ, ಫಂಡಮೆಂಟಲ್ ರೈಟ್ಗೆ ಎಫೆಕ್ಟ್ ಆಗುವಂಗಿದ್ರೆ ಮಾತ್ರ, ಅಥವಾ ಅದರಲ್ಲಿ ಏನಾದರೂ ಫ್ರಾಡ್ ಅನ್ನೋದಿದ್ರು ತಗೊಳ್ಳಿ ಪರವಾಗಿಲ್ಲ, ಅಪೀಲನ್ನ ನಾವು ಗ್ರ್ಯಾಂಟ್ ಮಾಡ್ತೀವಿ, ಅಪೀಲನ್ನು ನಾವು ಕೊಡ್ತೀವಿ, ಅಲೋ ಮಾಡ್ತೀವಿ, ಅಡ್ಮಿಟ್ ಮಾಡ್ತೀವಿ. Financial consortium has sanctioned Nirav Modi and what's his name, Malia, a loan of more than thousands of crores. But it involves public policy being damaged to the public in the banks. Yes. But is this public policy is affected? And in the agreement they had a agreement, the arbitrators being fixed. But they don't care for arbitrator, then they fly away. The extradition treaty which they brought back, they are not able to recover the funds. Yeah, well, I will agree with you that Choksi and Nirav Modi and all this Malia, everybody manipulated the financial terms of the country. Even though, what I say, I will give an example. A small retailer who files a suit in the civil court gets the award in arbitration. Can you enforce it?
Can you enforce it against the opposite party is the question. The same question applicable to the bigger people also. The question is, opposite party has some ethic to give respect to the judicial, the morality of the country, then he can give back his money. Otherwise, the retailer won't pay. Even Nirav Modi also won't pay. ಏನು ಮಾಡಬೇಕು? ನಮ್ಮಲ್ಲಿ ಮಾನವೀಯತೆ, ನಮ್ಮಲ್ಲಿ ನೀತಿ ಸಂಹಿತೆ ಇದ್ದರೆ, ನಾನು 100 ರೂಪಾಯಿ ಇಸ್ಕೊಂಡಿದ್ದೀನಿ, ವಾಪಸ್ ಕೊಡಬೇಕು, ಕೋರ್ಟ್ ಆರ್ಡರ್ ಮಾಡಿಬಿಟ್ಟಿದೆ ಅನ್ನೋ ಒಂದು ಕೊಡ್ತೀನಿ. ನನಗೆ ಅದಿಲ್ಲದೆ ಇದ್ದರೆ, ನಂಗೆ ದುರಹಂಕಾರ ಇದ್ದರೆ ಏನು ಮಾಡ್ತಾನೆ ನೋಡೋಣ. ಅವ್ನು ಯಾರ್ಯಾರು ಬರ್ತಾನೋ ಅವ್ನಿಗೊಂದು 10 ರೂಪಾಯಿ ಕೊಟ್ಟರೆ ಸಾಕು, ಅವನು ಹೋಗ್ತಾನೆ, ಪೊಲೀಸ್ನವನು ಹೋದರೆ. ಇದೇ ನಡ್ಕೊಂಡು ಹೋಗ್ತಾ ಇರ್ಬೋದಲ್ಲ. ಒಬ್ಬ ರೀಟೇಲರ್, ಸ್ಮಾಲ್ ರೀಟೇಲರು ಕ್ಯಾನ್ ಎವೇಡ್ ಆರ್ ಕ್ಯಾನ್ ಮ್ಯಾನಿಪುಲೇಟ್ ವಿತ್ ದಿ ಪೊಲೀಸ್ ಪೀಪಲ್. ಆಮೇಲೆ ನಮ್ಮ ಯಾರು ಬರ್ತಾರೆ ರಿಕವರಿ ಏಜೆಂಟ್ಸ್, ಅವ್ರಿಗೆಲ್ಲ ಇಲ್ಲ ನೋಡ್ಕೊಳ್ಳೋಣ ಹೋಗಿ, ಅಥವಾ ಬ್ಯಾಂಕ್ ಮ್ಯಾನೇಜರ್ಗೆ ದುಡ್ಡು ಕೊಟ್ಬಿಟ್ಟು ತಪ್ಪಿಸ್ಕೊಳ್ಳೋವಾಗ, ಲಂಚ ಕೊಡೋವಾಗ ನೀರವ್ ಮೋದಿನೂ 1000 ಕೋಟಿ ಮಾಡಿದ್ದಾನೆ. ಯಾರು ಇದಕ್ಕೆ ಮಾಡಬೇಕು ಅಂದರೆ ಎಲ್ಲಿ ಇಡಬೇಕು? ಸೆಬಿ ಮತ್ತು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್, ಫೆಮಾ ಅವರೆಲ್ಲನೂ ಟೈಟಾಗಿರಬೇಕು. ಅವರು ಫ್ರಾಡ್ ಮಾಡಬಾರ್ದು. ಇಂಟರ್ನಲ್ ರೊಡೆಂಟ್ಸ್ ಅಂತ ಕರಿತೀವಿ, ಹೆಗ್ಣಗಳು, ಅದು ಬಿಲ ತೋಡಬಾರ್ದು. ಆವಾಗ ಎಲ್ಲ 1000 ಕೋಟಿನೂ ಬರುತ್ತೆ. ಇಲ್ಲದೇ ಇದ್ದರೆ ಆ ಬಿಲಾನೇ ಇನ್ನೊಂದಷ್ಟು ದೊಡ್ಡದು ಮಾಡ್ತಾ ಇರ್ತಾರೆ. ದೇರ್ಫೋರ್ ಸ್ಯಾಂಕ್ಟಿಟಿ ಈಸ್ ಒನ್ಸ್ ಅಗೇನ್ ವಿತ್ ದಿ ಪಾರ್ಟೀಸ್, ದ ಸಿಟಿಸನ್, ನಾಟ್ ದಿ ಸಿಸ್ಟಮ್ ಅಲ್ವಾ. ಸಣ್ಣ ಸೂಟ್ನಲ್ಲಿ ನಾನು ತೊಗೊಂಬಿಟ್ರೆ ಆರ್ಡ್ರು, ನಂಗೆ ಸೂಟ್ ಡಿಕ್ಲೇರ್ ಆಗಿದೆ ನನ್ನ ಕಡೆ, ಆದರೆ ನನಗೆ ಎನ್ಫೋರ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಅವನು ಓಡೋಗ್ತಾ ಇದ್ದಾನೆ, ಅದು ಹಾಗೆ ಬಿದ್ದಿದೆ ಪ್ರಾಪರ್ಟಿ 15 ವರ್ಷದಿಂದ. ಯಾರದಕ್ಕೆ ಹೊಣೆ? ಕೋರ್ಟ್ ಮಾಡಿದೆಯಲ್ಲ, ಕೊಡಬೇಕಾಗಿತ್ತಲ್ವ, ಯಾರು ಮಾಡ್ತಾರೆ? ದೆನ್ ಸೆಕ್ಷನ್ 36 ಒಂದಿದೆ. ಇದರಲ್ಲಿ mere filing of application for setting aside an arbitral award would not render ipso facto that award enforceable until and unless the court grants an order of stay on the operation of the set award on the separate application made for. ಹಾಕಿದ ತಕ್ಷಣನೇ ಇವಾಗ ಕೊಡೋದಿಲ್ಲ, ಅಪೀಲ್ ಸ್ಟೇ ಕೊಡೋದಿಲ್ಲ. The judge has to find out the merit in the award, whether it is fit for appeal or not. Then they may decide. Earlier stay was not, automatically stay will be there if the award questions in the court, high court. Now the court will examine whether it's a proper channel is there, is there any merit prima facie. Then they will allow and grant stay and allow the application. Otherwise now they may reject. That is the amendment they made it. ನಾನೇನು ಹೇಳೋದು ಅಂದರೆ, ಇವಾಗ ನಿಮಗೇನು ಹೇಳಿದೆ, to cover up all these things, amendments, one must say what is the qualification of the arbitrator. Once again, he should not be insane. ಅವನು ಹುಚ್ಚ ಆಗಿರಬಾರ್ದು. ಮೆಂಟ್ಲಾಗಿದ್ದರೆ ಏನು ಅವಳು ಪಾಸ್ ಮಾಡಿದ್ರೆ ಏನು ಪ್ರಯೋಜನ? ನೆಕ್ಸ್ಟ್, he must be abide. He should have knowledge the laws of land. ಎರಡನೇದು. ಮೂರನೇದು, one should have, the arbitrator must have necessary gadgets or the material and also with infrastructure to motivate or to settle the issue. Next one, arbitrator, he should not get into the fraud or something. His nature must be crystal clear. The institution has to examine his credibility, his nature, his characteristics. ಅನ್ಬಯಾಸ್ಡ್ ಇರಬೇಕು. ಅದರಿಂದ ಆರ್ಬಿಟ್ರೇಟರ್ ಹೀಗೆ ಇರಬೇಕು ಅನ್ನೋದು ಒಂದು ಗೈಡ್ಲೈನ್ಸ್ ಕೊಟ್ಟರು. ಅದು ಅಮೆಂಡ್ ಆಯಿತು. ಅದು ಈಗ ಮೊನ್ನೆ 2019 ಬಂತು. ಅದು 8th ಶೆಡ್ಯೂಲ್ ಮಾಡಿದ್ರು. ಅದನ್ನು ಆರ್ಬಿಟ್ರೇಟರ್ ಕ್ವಾಲಿಫಿಕೇಷನ್ ಇದಿರಬೇಕು. ಇವ್ರ ತಂದೆನೂ ಆರ್ಬಿಟ್ರೇಟರ್, ತಾತನೂ ಆರ್ಬಿಟ್ರೇಟರ್ ಆಗಿರಬಾರ್ದು. ಇವನಾದಮೇಲೆ ಅವನಷ್ಟಕ್ಕೆ ಬಿಡಬೇಕು. ಸೋ ಮೆನಿ ಗೈಡ್ಲೈನ್ಸ್. ಇವನು ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಕ್ವಾಲಿಫಿಕೇಷನ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಬೇಕು, ಅವ್ರದ್ದು ಸರ್ಟಿಫಿಕೇಟ್ ಇರಬೇಕು. ಹಿ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 10 years ಆಫ್ ಪ್ರಾಕ್ಟೀಸ್. ಅದು ಬಂತು, ರೂಲ್ಸ್ನಲ್ಲಿ ಬಂದಿದೆ. ಅಲ್ಲಿ ಇನ್ಸ್ಟಿಟ್ಯೂಷನ್ ಡೆಸಿಗ್ನೇಟೆಡ್ನಲ್ಲಿ ಅಲ್ಲೂ ಅವರು ಅಪಾಯಿಂಟ್ ಮಾಡುವಾಗ ಇದನ್ನೇ ಮಾಡಬೇಕು. ಇಲ್ಲದೇ ಇದ್ದರೆ IAC ವಿಲ್ ನಾಟ್ ಅಪ್ರೂವ್ ದ ಇನ್ಸ್ಟಿಟ್ಯೂಷನ್ ಟು ರನ್ ದಿಸ್ ಶೋ.
You got it? ಅದರಿಂದ now everything structurized, everything is in order, everything is made into the tailor-made. It's a tailor-made, and everything is now in systematically followed to make this arbitration procedure efficaciously. I wish you all the people, that is the advocates, intelligent people, you should go ahead and get the judge post and render the justice to India. So I wish everything to be success in your lifetime. Thank you.